ಸುಮ್ಮನೆ ಪಾಠ ಮಾಡ್ತಿದ್ರೆ ಹೋಗ್ತಿದ್ರ. ಆದ್ರೆ ನಾವು ನಿಮ್ಗೆ ಹೇಳಾಕದೇವಿ, ನಮ್ಮನ್ನು ಬಳಸ್ಕೇರಿ. ಸರ್ ಹೆಂಗ್ರಿ, ಏನು ದೊಡ್ಡ ನೌಕರಿ ತಗೊಳ್ಳೋದು ಬೇಕಾಗಿಲ್ಲ. ನೀವು ಯಾವ ಒಂದಷ್ಟು ಪರೀಕ್ಷೆ ಅದಾವ ನೀವು. ಸರ್ ಆ ಪರೀಕ್ಷೆ ನಾ ಹೆಂಗ್ ಬರೀಬೇಕ್ರಿ, ನಾ ಇನ್ನೂ ಹೆಚ್ಚು ಏನು ಓದ್ಬೇಕ್ರಿ, 5ನೇ ತರ ಒಬ್ಬರ ಸರ್ ನಂಗೆ ಹೇಳ್ರಿ ಅಂತ ಬಂದ್ರೆ ಒಬ್ರು ಬರಲಿಲ್ಲ. ಪರೀಕ್ಷೆ ಬಂದು ಗೊತ್ತು ಸರ್ ನನಗೆ ಆ ಮ್ಯಾಟ್ರ್ ಇಲ್ರಿ, ನನ್ನ ಹತ್ರ ಇದನ್ನ ಕೊಡ್ರಿ, ಹೋದ ವರ್ಷದವ್ರು ಕೊಟ್ಟಿದ್ರಲ್ರಿ, ಹೋದ ವರ್ಷ 5ನೇತಿದ್ದವ್ರಿಗೆ ಒಬ್ರಾರ ಬಂದ್ರೆ. ಈ ವರ್ಷ 5ನೇ ತರ 5, 6, 7, 8 ಎಕ್ಸಾಮ್ ಬರೀತೀರಿ. ಗೊತ್ತಾ ನಿಮ್ಗೆ? 8 ಎಕ್ಸಾಮ್. ನವೋದಯ, ಮೊರಾರ್ಜಿ ದೇಸಾಯಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದ್ದು, ವಿವಿಧ ಮಠಗಳದ್ದು, ಆಳ್ವಾಸ್ ನುಡಿಸಿರದ್ದು 7, 8, 10 ಎಕ್ಸಾಮ್ಗಳನ್ನು ಬರೀತೀರಿ. ಯಾರು ಬರೆದಿರಪ್ಪ 10 ಎಕ್ಸಾಮ್? ಒಬ್ಬರ. ಅದಕ್ಕೆ ಅಂತ ಹುಡುಕಿ ಬರೀಬೇಕು. ನೀವು ಸೆಲೆಕ್ಷನ್ ಆಗ್ತೀರಿ ಅನ್ನೋದಲ್ಲ, ಆ ಪರೀಕ್ಷಾ ಸಂಭ್ರಮವನ್ನ ಆಚರಿಸ್ಬೇಕನ್ನೋದು. ಆ ಪರೀಕ್ಷಾ ಸಂಭ್ರಮವನ್ನು ಆಚರಿಸಿದ್ರೆ ನಾನು ಅಲ್ಲಿ ಏನ್ ತಪ್ಪು ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ತಪ್ಪನ್ನ ಇನ್ನೊಂದು ಪರೀಕ್ಷೆ ಒಳಗೆ ನೀವು ಮಾಡಲ್ಲ, ದುಡ್ಡು ಹೋಗ್ತೈತಿ. ಈಗ ಒಂದ್ ಹೇಳಿದೆ, ನಾನು ಸೋಮವಾರ ನಾವು ಒಂದು ಪರೀಕ್ಷೆ ಬರೆಯಕ್ ಹೊಂಟಾಗಿ. ಆಗಲೇ ಹೇಳಿದೆ 6ನೇ 7ನೇ ತರಗತಿ ಯಾವ ಪರೀಕ್ಷೆ? ನೆಟ್ NET ನೆಟ್ ಎಕ್ಸಾಮ್. ನಾನು ಎಷ್ಟು ಸರಿ ಬರ್ದೇನೆ ಅದನ್ನ? 15 ಬಾರಿ ಬರ್ದೇನೆ. ಎಷ್ಟರೇ? ಅಪ್ಲಿಕೇಶನ್ ಹಾಕಕ್ 1200 ರೂಪಾಯಿ, ಹೋಗಿ ಎಕ್ಸಾಮ್ ಬರೆದು ಬರಾಕ ಅಲ್ಲಿ ಒಂದ್ ಹೊತ್ತು ಊಟ ಮಾಡಕ್ಕ ಏನ 500 ರೂಪಾಯಿ ಇಟ್ಕರಿ. 1200, 1500, 1700, 300 ರೂಪಾಯಿ ಎಕ್ಸ್ಟ್ರಾ ಹಾಕ್ಯಾರಿ. 2000. ಒಂದು ಪರೀಕ್ಷೆಗೆ 2000. ಅಂತಾವ 15 ಬಾರಿ ಬರ್ದಾನೆ. 15 × 2 15 2 ಎಷ್ಟು? 15 2 30,000 ರೂಪಾಯಿ ಬರೀ ಅದೇ ಒಂದು ಪರೀಕ್ಷೆ ಬರಕ್ ಖರ್ಚು ಮಾಡೇನಿ. ಎಷ್ಟ? ಅದು ಒಂದು ಪರೀಕ್ಷೆ ಬರಕ್ 30,000 ರೂಪಾಯಿ ಖರ್ಚು ಮಾಡೇನಿ. ಹಂಗಂದ್ರೆ ನನ್ನ ಜೀವನದೊಳಗೆ 35 ವರ್ಷದಾಗ ಎಷ್ಟು ಪರೀಕ್ಷೆ ಬರ್ದಿಲ್ಲ ನಾನು? ಲಕ್ಷ ಗಂಟ್ಲೆ ಬರೀ ಪರೀಕ್ಷೆ ಬರಕ್ ಖರ್ಚು ಮಾಡೇನಿ. ನನಗೇನಂತ ಹರ್ಕತ್ ಬಿದ್ದೈತಿ ಪರೀಕ್ಷೆ ಬರಕ? ನೌಕರಿ ಐತಿ, ಎಲ್ಲ ಐತಿ. ಜ್ಞಾನ ಪಡ್ಕೊಳಕ. ಜ್ಞಾನ ಜಗತ್ತನ್ನೇ ಆಡ್ತತಿ. ಏನ? ಜ್ಞಾನವೇ ಆಸ್ತಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಯಾವ ಪರೀಕ್ಷೆನೂ ಬಿಡಬಾರ್ದು. ನೀ ಪಾಸ್ ಆಗ್ತೀಯಾ ಪಕ್ಕೆ, ಮುಂದೆ ಪಾಸ್ ಆಗಲ್ಲ ಏನೋ ಒಂದು ಕಲಿತಿ. ನನ್ನ ವಯಸ್ಸು ಮುಗಿಯೋವರೆಗೂ ನಾನು ಪರೀಕ್ಷೆ ಬರೆದು ಬಿಡಲ್ಲ. ಅದಕ್ಕೆ ನಿಮ್ಮ ಜೀವನದೊಳಗೆ ಅನೇಕ ಪರೀಕ್ಷೆಗಳನ್ನ ನೀವು ಎದುರಿಸ್ತೀರಿ. ನಾನು ಸೆಲೆಕ್ಷನ್ ಆಗಲ್ಲ ಅಂತಂದ್ರೆ ನೀವು ಬಿಡಕ್ ಹೋಗ್ಬೇಡ್ರಿ. ಆಕೆಗೆ ನಾಲೆಜ್ ಐತಿ, ಆಕೆ ನವೋದಯ ಎಕ್ಸಾಮ್ ಪಾಸ್ ಆಗ್ತದ, ಬೇಡ ಬರೆದ್ ಬಾಡೇನು ಅಂತಂದ್ರೆ ಪಾಲಕರು ಕೂಡ ಪರೀಕ್ಷೆಯನ್ನ ಬಿಡಿಸ್ಬಾಡ್ರಿ. ಯಾವ ಮಠಕ್ಕೆ ನೀವು ಕಳಿಸ್ಬೇಡ್ರಿ. ಪರೀಕ್ಷೆ ಪಾಸ್ ಆಗತ್ತಿಲ್ಲ ನೋಡ್ರಿ. ನಿಮ್ಮ ಮಕ್ಕಳು ಆ ಮಟ್ಟಕ್ಕೆ ನಾನೇನ್ ಕಳ್ಸ, ನಮ್ಮ ಮನ್ಯಾಗ ಬೇಕಾದಂಗ ಐತಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಜಸ್ಟ್ ಆ ಮಟ್ಟದ ಪರೀಕ್ಷೆ ನಿಮ್ಗೆ ಪಾಸ್ ಆಗ ಸಮರ್ಥ್ಯ ನಿಮ್ಮಲ್ಲಿ ಇದೆಯಾ ಅದನ್ನ ನೋಡಿ ಟೆಸ್ಟ್ ಮಾಡ್ರಿ ಮಕ್ಕಳದ. ಅದಕ್ಕೆ ಅದ್ರ ಪರೀಕ್ಷೆ ಕರ್ಕೊಂಡು ಪಾಲಕರು ಹೋಗ್ರಿ. ನೀವು ಕೂಡ ಹಠಕ್ಕೆ ಬಿದ್ದು ನಾ ಪರೀಕ್ಷೆ ಬರ್ದತ್ತಿರ್ತಾನೆ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕರಿ. ಗೊತ್ತಾಯ್ತಾ? 5ನೇ ತರ ಏನೋ ಹಾಕ್ಲಿದ್ದು ಮುಗಿದೋತು, ಇನ್ನು ಮುಂದಿನ ವಾರ ಹಾಕ್ರಿ. 4ನೇ ತರ ಇವತ್ತು ಹೇಳಿದ್ದಾನೆ ನೆನ್ಪಿಟ್ಕರಿ. ಮುಂದಿನ ವರ್ಷ ನೀವೆಲ್ಲಾ ಪರೀಕ್ಷೆಗಳನ್ನು ಬರ್ರಿ. ಒಬ್ಬ ಶಿಕ್ಷಕ, ಟ್ಯಾಲೆಂಟ್ ಇರ್ತಕ್ಕಂಥ ಶಿಕ್ಷಕ, ಅವನ ಮಗ ಈ ಸರಿ ನವೋದಯ 100% ಪಾಸ್ ಆಗ್ತಾನ. 97 ಅಂಕಗಳನ್ನು ಪಡೆದಾನವ. 100ಕ್ಕೆ 100 ನವೋದಯ 100% ಆಗ್ತದೆ. ಅವ್ನು GM ಆದ್ರೂ 97 ಅಂಕಗಳು, ನೆಗೆಟಿವ್ ತೆಗೆದು 100ಕ್ಕೆ. ಆದ್ರೆ ಅವ 10 ಪರೀಕ್ಷೆಗಳನ್ನು ಬರೆಸ್ತಾ ಇದ್ದಾನೆ. ಶಿಕ್ಷಕ ತನ್ನ ಮಗನ್ನ ಅವ್ನಿಗೆ ಯಾವ ಪರೀಕ್ಷೆ ಬರೆಸಿದ್ರು ಅವ ನವೋದಯ ಪ್ರಸಿದ್ಧನ ನವೋದಯ ಶಾಲೆಗೂ ಕಳಿಸಲ್ಲ. ಆದ್ರೂ ಕೂಡ ಆ 10 ಎಕ್ಸಾಮ್ ಬರೆಸ್ತಾನೆ. ಕಾರಣ ಏನ್ ಹೇಳ? ಒಂದೊಂದು ಪರೀಕ್ಷೆಯಿಂದ ಒಂದೊಂದು ವಿಷಯವನ್ನ ಮಗು ತಿಳ್ಕೊಳ್ತದೆ. ಅದು ಹೆಂಗ್ ತಿಳ್ಕೊಂತದೆ ಅಂತ ನಮಗ್ ಗೊತ್ತಾಗದೇ ಇರ್ಬೋದು. ಆ ಮಗುಗ ಅಲ್ಲಿ ಯೋಚಿಸ್ತದೆ, ಇದು ನನ್ನ ಬುಕ್ನಾಗ ಇತ್ತು, ನಾನು ಓದ್ಲಿಲ್ಲ ನೋಡು, ಅದನ್ನ ತಿಳ್ಕೊಳ್ಳಿ ಅಂದ್ರೆ ನಾ ಆ ಬುಕ್ನಾಗಿಂದ ಓದ್ಬೇಕು.